ಕುರುಕ್ಷೇತ್ರ 2024 ಅಖಾಡ ರೆಡಿ ಆಗ್ತಾ ಇದೆ. ಹೋರಾಡುವ ಸೇನಾನಿಗಳು ತಯಾರಾಗಬೇಕು ಅಷ್ಟೇ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಕಸರತ್ತು ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ನರೇಂದ್ರ ಮೋದಿ ಅವರ ಸುನಾಮಿ ಎದುರು ಈಜೋದಕ್ಕೆ ಕೈ ಕಲಿಗಳು ರೆಡಿ ಆಗ್ತಿದ್ದಾರೆ. ಬರ್ತಾ ಇದೆ ಈ ಮುಂಜಾನೆಯ ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್. ಸಂಸತ್ ಸಮರಕ್ಕೆ ಸಿದ್ಧವಾಗ್ತಾ ಇದೆ ಕೈಪಡೆ. ಯಾಕೆಂದ್ರೆ ಇನ್ನೂ ಆಯ್ಕೆ ಆಗಬೇಕು 21 ಜನ ಅಭ್ಯರ್ಥಿಗಳು. ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ನ ಮೊದಲ ಲಿಸ್ಟ್ ಕರ್ನಾಟಕದ ಅನೌನ್ಸ್ ಆಗಿದೆ. ಅದರಲ್ಲಿ 7 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಔಟ್ ಆಫ್ 28. ಇನ್ನೂ ಕೂಡ 21 ಬಾಕಿ ಇದೆ. ಒಂದ್ ಕಡೆ ಪ್ರಧಾನಮಂತ್ರಿಗಳು ಕಲಬುರಗಿಗೆ ಬಂದ್ರು, ಶಿವಮೊಗ್ಗಕ್ಕೆ ಬಂದ್ರು. ಈಗ ಅವರ ವಿರುದ್ಧ ಈಜೋದಕ್ಕೆ ಕೈ ಕಲಿಗಳ ಆಯ್ಕೆ ಕಸರತ್ತು ಜೋರಾಗಿ ನಡೀತಾ ಇದೆ. ಆತಂಕ ಅಂತೂ ಇದ್ದೇ ಇದೆ. ಒಂದೊಂದ್ ಕಡೆ 2-3 ಜನ ಆಕಾಂಕ್ಷಿಗಳು, ಒಂದೊಂದ್ ಕಡೆ ಯಾರೂ ಇಲ್ಲ. ಆದ್ರೆ ಪವರ್ಫುಲ್ ಲೀಡರ್ನ ಹಾಕಬೇಕು, ಅದೊಂದು ಟೆನ್ಷನ್. ಲೋಕ ಅಖಾಡದಲ್ಲಿ ಅಭ್ಯರ್ಥಿಗಳ ಫೈನಲ್ಗೋಸ್ಕರ ಭಾರಿ ಕಸರತ್ತು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಸಂಸತ್ ಸಮರದ ಕೈ ಸೇನಾನಿಗಳ ಆಯ್ಕೆಗೆ ಇವತ್ತು ಮೀಟಿಂಗ್ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಸಿಇಸಿ ಮೀಟಿಂಗ್ ಬರ್ತಾ ಇದೆ. ಮಗದೊಂದು ಬ್ರೇಕಿಂಗ್ ನ್ಯೂಸ್. ಈ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದೆ. ಸಿಇಸಿ ಮೀಟಿಂಗ್, ರಾಜ್ಯದ ಕೈ ಅಭ್ಯರ್ಥಿಗಳ 2ನೇ ಪಟ್ಟಿ ರಿಲೀಸ್ಗೆ ಎಲ್ಲ ಸರ್ಕಸ್ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಅಭ್ಯರ್ಥಿಗಳಿಗೆ ಒಂದು ಟೆನ್ಷನ್. ಯಾಕೆಂದ್ರೆ ಅವರು ಲಿಸ್ಟ್ ಅಲ್ಲಿದ್ದಾರೆ, ಲಾಬಿ ಮಾಡ್ತಿದ್ದಾರೆ, ಆಕಾಂಕ್ಷಿಗಳಾಗಿದ್ದಾರೆ. ಆಯಾ ಕ್ಷೇತ್ರದ ಮತದಾರರು, ಅವರ ಅಭಿಮಾನಿಗಳು ಅಥವಾ ಕಾರ್ಯಕರ್ತರು ಅವ್ರು ಕಾಯ್ತಿದ್ದಾರೆ ಯಾರಿಗೆ ಸೀಟ್ ಕೊಡ್ತಾರೆ ಅಂತ. 2ನೇ ಪಟ್ಟಿ ರಿಲೀಸ್ಗೆ ಸರ್ಕಸ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಇವತ್ತು ಮೀಟಿಂಗ್, ದೆಹಲಿಯಲ್ಲಿ ಮೀಟಿಂಗ್, ಸಿಇಸಿ ಮೀಟಿಂಗ್. 7 ಅಭ್ಯರ್ಥಿಗಳನ್ನು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. 21 ಕ್ಷೇತ್ರಗಳ ಅಭ್ಯರ್ಥಿಯನ್ನು ಕುರಿತು ಈ ಮೀಟಿಂಗ್ ನಲ್ಲಿ ಚರ್ಚೆ ಮಾಡ್ತಾರೆ. ಸಭೆಯಲ್ಲಿ ಬಹುಮತ ಮೂಡಿದ್ರೆ ಇಮಿಡಿಯೇಟ್ ಆಗಿ ಮಗದೊಂದು ಲಿಸ್ಟ್ ಅನೌನ್ಸ್ ಆಗುತ್ತೆ. ಆ ಲಿಸ್ಟ್ ನಲ್ಲಿ 21 ಮಾಡ್ತಾರಾ, ಇಲ್ಲ ಮತ್ತೆ ಒಂದ್ ಸ್ವಲ್ಪ ಅಳೆದು ತೂಗಿ ಹಿಡಿದು ಆಮೇಲೆ ಕೊಡುವ ಸಮಯವನ್ನ ಖರೀದಿ ಮಾಡೋಕೆ ಏನಾದ್ರು ನೋಡ್ತಾರ? ಅದು ಈಗಿರುವಂತಹ ಕುತೂಹಲ ಮುಂದುವರಿತಾ ಇದೆ. ಆ ಕುರುಕ್ಷೇತ್ರದ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಕೈ ಕಲಿಗಳ ಆಯ್ಕೆ ಸಂಬಂಧ ಇವತ್ತು ದೆಹಲಿಯ ಮಹತ್ವದ ಮೀಟಿಂಗ್. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಮೀಟಿಂಗ್ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಮಹತ್ವದ ಮೀಟಿಂಗ್ ದೆಹಲಿಯಲ್ಲಿ ಎಐಸಿಸಿ ಕಚೇರಿಯಲ್ಲಿ ಮೀಟಿಂಗ್ ಶುರುವಾಗುತ್ತೆ ಇವತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಎಐಸಿಸಿ ಅಧ್ಯಕ್ಷರು ಸಿಇಸಿ ಸಭೆಯನ್ನು ನಡೆಸ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಕೈ ಕಲಿಗಳ ಆಯ್ಕೆ ಸಂಬಂಧ ಮಹತ್ವದ ಮೀಟಿಂಗ್ ಇದು. ಬಿಕಾಸ್ ಅವ್ರವ್ರ ಕಡೆ ಬ್ಯಾಟಿಂಗೋ ಅಥವಾ ಇವರು ಸಮರ್ಥರಿದ್ದಾರೆ ಇವರೇ ಬೇಕು ಅಂತಾನೋ, ಇಲ್ಲ ಪರ್ಮಿಟೇಷನ್ ಕಾಂಬಿನೇಷನ್, ಅದು ಜಾತಿವಾರು, ಪ್ರಾಂತ್ಯವಾರು, ಬೇರೆ ಬೇರೆ ಆಂಗಲ್ ಅಲ್ಲಿ. ಬಿಕಾಸ್ ಅವರು ಕೂಡ 20 ಗೆಲ್ಲೇಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ HAL ವಿಮಾನ ನಿಲ್ದಾಣದಿಂದ ಪ್ರಯಾಣ ಬೆಳೆಸ್ತಾರೆ ಸಿಎಂ ಮತ್ತು DCM ಅವರು. ಸೊ ಹಾಗಾಗಿ ಇವತ್ತಿನ ಆಯ್ಕೆಯ ಸಂಬಂಧ ಏನ್ ಮೀಟಿಂಗ್ ನಡೀತಾ ಇದೆ, ವೆರಿ ಕ್ರೂಷಿಯಲ್ ಮೀಟಿಂಗ್. ಬಿಕಾಸ್ ಇವತ್ತೇನ್ ಚರ್ಚೆ ನಡೆಯುತ್ತೆ ಆ ಮೂಲಕ ಆಯ್ಕೆ ಪ್ರಕ್ರಿಯೆಗೆ ಮಗದೊಂದು ಚಾಲನೆ ಸಿಗುತ್ತೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಹನುಮಂತು, ವಿಸ್ತಾರ ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್ ಹನುಮಂತು. ಒಂಥರ ಆಯ್ಕೆ ಸಂಬಂಧ ಅಭ್ಯರ್ಥಿಗಳನ್ನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ. ಬಟ್ ಮೇಲ್ನೋಟಕ್ಕೆ ಅಷ್ಟೊಂದು ಈಸಿ ಅಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ಸತ್ಯ, ಇಲ್ಲ ಅಂತಲ್ಲ. ಬಟ್ ಆಯ್ಕೆ ಮಾಡಲೇಬೇಕು. ಮಾನದಂಡ ಏನೋ ಗೆಲ್ಲುವ ಅಭ್ಯರ್ಥಿನೇ ಬೇಕು. ಬಿಕಾಸ್ ಅವ್ರು ಅನ್ಕೊಂಡ್ರು 20 ಏನು ರೀಚ್ ಆಗಬೇಕಲ್ಲ. ಹಾಗಾಗಿ ಇವತ್ತಿನ ಕಸರತ್ತು ಹೇಗಿರುತ್ತೆ, ಯಾವ್ಯಾವ ಕ್ಷೇತ್ರ ತುಂಬಾ ಕಷ್ಟ ಆಗ್ತಾ ಇದೆ? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜು. ಲೋಕಸಭಾ ಚುನಾವಣೆಗೆ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಣಕಹಳೆಯನ್ನ ಮೊಳಗಿಸಿ ಕರ್ನಾಟಕ ರಾಜ್ಯದಲ್ಲ ರಾಜ್ಯ ನಾಯಕರಿಗೆ ಒಂದಷ್ಟು ಬಹುದೊಡ್ಡ ಸವಾಲನ್ನ ಇಟ್ಟು ಹೋಗಿರುವಂಥದ್ದು. ಆ ಸವಾಲನ್ನು ಎದುರಿಸುತ್ತಾ ಕಲಿಗಳನ್ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಈಗ ಕಾಂಗ್ರೆಸ್
ಮುಂದಾಗಿರುವಂಥದ್ದು. ಇವತ್ತು ಪ್ರಮುಖವಾಗಿ ಎಐಸಿಸಿ ಸಭೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಪ್ರಯಾಣ ಮಾಡ್ತಾ ಇರುವಂಥದ್ದು. ಒಟ್ಟಿಗೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಯಾವ ಕ್ಷೇತ್ರಗಳಲ್ಲಿ ಗೊಂದಲ ಇದೆ ಆ ಕ್ಷೇತ್ರಗಳಲ್ಲಿ ಕೊನೆಯ ಹಂತದ ಅಭಿಪ್ರಾಯಗಳನ್ನ ಸಂಗ್ರಹಿಸುವಂತಹ ಸಾಧ್ಯತೆಗಳು ಇದಾವೆ. ಯಾಕೆಂತಂದು ಹೇಳಿದ್ರೆ ಬಹುತೇಕ 21 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ಟೆನ್ಷನ್ ಕಾಂಗ್ರೆಸ್ ನಾಯಕರಿಗಿರುವಂತಹ ಹಿನ್ನೆಲೆಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದಷ್ಟು ಸಾಕಷ್ಟು ಕಥೆಗಳಿರ್ತವೆ. ಉದಾಹರಣೆಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನ ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಯವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಯನ್ನ ಸ್ಪರ್ಧೆ ಮಾಡಲೇಬೇಕು ಅನ್ನೋಂಥ ಅಭಿಪ್ರಾಯವನ್ನ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹೇಳಿದ್ರೆ ಇತ್ತ ಕುಟುಂಬದಲ್ಲಿ ಅವರ ಕುಟುಂಬದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಕುಟುಂಬದಲ್ಲಿ ಇನ್ನೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಸ್ಪರ್ಧೆ ಮಾಡಿಸುವಂತ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಆದ್ರೆ ಹೈಕಮಾಂಡ್ ನಾಯಕರು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಪುತ್ರಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ದು. ಆದ್ರೆ ಬೆಳಗಾವಿಯಲ್ಲೂ ಕೂಡ ಇತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರವನ್ನು ಕಣಕ್ಕಿಳಿಸುವಂತದ್ದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯ ಧಾರವಾಡ ವಿಚಾರಕ್ಕೆ ತೆಗೆದುಕೊಂಡಾಗ ಕೇಂದ್ರದ ಸಚಿವರ ವಿರುದ್ಧ ನಾವು ಕಣಕ್ಕಿಳಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಇಲ್ಲಿ ಕುರುಬ ಸಮುದಾಯವನ್ನ ಕಣಕ್ಕಿಳಿಸಬೇಕಾ ಅಥವಾ ಪಂಚಮಶಾಲಿ ಲಿಂಗಾಯತ ಸಮುದಾಯವನ್ನ ಕಣಕ್ಕಿಳಿಸಬೇಕಾ ಅನ್ನುವಂತ ಪ್ರಸ್ತುತ ಇರುವ ಕಾಂಗ್ರೆಸ್ನ ಸಚಿವರು ಯಾರಿದ್ದಾರೆ ರಾಜ್ಯದಲ್ಲಿ ಅವ್ರನ್ನ ಕಣಕ್ಕಿಳಿಸಬೇಕು ಒಂದು 7-8 ಜನ ಅಂತಿತ್ತು. ಅದು ಕೂಡ ಎಲ್ಲೋ ಕಡೆ ಕಷ್ಟ ಆಗ್ತಿದ್ಯಾ? ಯುರೋಪಲ್ಲ ಅವ್ರು ಬಿಡ್ತಿಲ್ಲ, ಆಲ್ಟರ್ನೇಟಿವ್ ಸಿಗ್ತಿಲ್ಲ. ಖಂಡಿತ ಹರೀಶ್ ನಗರ ಸಚಿವರನ್ನ ಕಣಕ್ಕಿಳಿಸುವಂತಹ ಒತ್ತಾಯ ಈ ಕ್ಷಣದವರೆಗೂ ಇದೆ. ಅಂತಿಮವಾಗಿ ಗೆಲುವೊಂದೇ ಮಾನದಂಡ. ಆದ್ರೆ ಗೆಲ್ಲುವಂತಹ ಅಭ್ಯರ್ಥಿ ಯಾರಾಗ್ತಾರೆ, ಅದು ಸಚಿವರಾಗ್ತಾರೋ, ಸಚಿವರ ಮಕ್ಕಳಾಗ್ತಾರೋ ಅಥವಾ ಅನ್ಯ ಪಕ್ಷದಿಂದ ಬಂದವರು ಆಗ್ತಾರೋ ಅದು ಬೇರೆ ಪ್ರಶ್ನೆ. ಆದ್ರೆ ಗೆಲ್ಲುವೊಂದೇ ಮಾನದಂಡ ಈ ಬಾರಿ ಕಾಂಗ್ರೆಸ್ನ ಮುಂದೆ. ಯಾಕೆಂತಂದ ಹೇಳಿದ್ರೆ ಸರ್ಕಾರದ ಮುಂದೆ ಇರುವಂತದ್ದು ಬಹುದೊಡ್ಡ ಸವಾಲು ಏನಂತಂದ ಹೇಳಿದ್ರೆ ಈ ಬಾರಿಯ ಬಿಜೆಪಿಯ ಈ ರೀತಿಯ ಅಬ್ಬರದ ಪ್ರಚಾರದ ನಡುವೆ ಟಾರ್ಗೆಟ್ 20 ರೀಚ್ ಆಗ್ಬೇಕು. ಆ ಕಾರಣಕ್ಕಾಗಿ ಯಾರೇ ಬಂದರೂ ಕೂಡ ಅನ್ಯ ಪಕ್ಷದಿಂದ ಬರ್ಬೋದು, ಸಚಿವರನ್ನಾದ್ರೂ ಕಣಕ್ಕಿಳಿಸಬಹುದು, ಆದ್ರೆ ಅವರ ಮಕ್ಕಳನ್ನಾದ್ರೂ ಕಣಕ್ಕಿಳಿಸಬಹುದು. ಗೆಲುವು ಒಂದೇ ಮಾನದಂಡ. ಆ ಕಾರಣಕ್ಕಾಗಿ ಇನ್ನೂ ಕೂಡ ಸಚಿವ ಮಹದೇವಪ್ಪ ಅವರ ಸ್ಪರ್ಧೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಒತ್ತಾಯಗಳಿರುವಂತದ್ದು. ಕೋಲಾರದಿಂದ KH ಮುನಿಯಪ್ಪ ಅವರ ಸ್ಪರ್ಧೆಗೂ ಕೂಡ ಒತ್ತಾಯ ಇರುವಂತದ್ದು. ಅಂತಿಮವಾಗಿ ಈ ಬಾರಿ ನಾವು ಗೆಲ್ಲಬೇಕು ಅನ್ನೋದಾದ್ರೆ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಮತ್ತೆ ತೀರಾ ಗೊಂದಲ ಇರುವಂತಹ ಕ್ಷೇತ್ರಗಳನ್ನ ಪೆಂಡಿಂಗ್ ಇಟ್ಟು ಯಾವುದೇ ರೀತಿಯ ಗೊಂದಲಗಳಿರುವಂತಹ ಕ್ಷೇತ್ರಗಳಿಗೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅಂತಿಮವಾಗಿ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಹನುಮಂತು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.